ಇನ್ನು ಅಸ್ಸಾಂನಲ್ಲಿ ಈಗ ಸ್ವಲ್ಪ ದಿಖಾರಿ ನದಿಯ ಆರ್ಭಟ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ದಿಖಾರಿ ತುಂಬಿ ಹರಿದಿದ್ದು, ಮಧುಪುರದಲ್ಲಿ ಪ್ರವಾಹ ಸ್ಥಿತಿ ಉದ್ಭವ ಆಗಿದ್ದು, ಇಡೀ ಮಧುಪುರ ಗ್ರಾಮ 2 ಭಾಗಗಳಾಗಿ ಡಿವೈಡ್ ಆಗಿಬಿಟ್ಟಿತ್ತು ನೋಡಿ. ಅಷ್ಟರ ಮಟ್ಟಿಗೆ ಅಲ್ಲಿದ್ದಂಥ ಮನೆಗಳು, ದಿಮ್ಮಿಗಳು ನೋಡಿ, ಏನಾದರೂ ಹೇಳಲಿಕ್ಕೆ ಸಾಧ್ಯನಾ? ಆ ಕಡೆ ಭಾಗದ ಜನಗಳು ಹೆಚ್ಚೆಚ್ಚು ಈ ಮರಗಳಲ್ಲೇ ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಈಗಲೂ ಕೂಡ ಅವರು ಅವಲಂಬಿಸಿರೋದು ಈ ಮರದ ದಿಮ್ಮಿಗಳನ್ನೇ ಒಂದನ್ನೊಂದನ್ನು ಕಟ್ಟಿ ಒಂದಕ್ಕೊಂದಕ್ಕೆ ಅಟ್ಯಾಚ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ, ಸಂಚಾರ. ಜಮೀನುಗಳು ಯಾರ ಜಮೀನುಗಳು ಅಂತ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಗಡಿರೇಖೆಗಳು ಕೂಡ ಅಳಿಸಿ ಹೋಗಿವೆ, ಜಮೀನುಗಳು ಮಾಯವಾಗಿವೆ, ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ.